ರಾಜಸ್ಥಾನದಲ್ಲಿರುವ ಜಾಮ್ಸರ್ ಬಾಬಾ ಶ್ರೀ ಗಂಗಾನಾಥ್ ಯೋಗಿರವರ ತಪಸ್ಸಿನ ಸ್ಥಳ ಮತ್ತು ಸಮಾಧಿ ಸ್ಥಳ. ಇಲ್ಲಿಯೇ ಅವರು ತಪಸ್ಸನ್ನು ಆಚರಿಸಿ ಸಮಾಧಿಸ್ಥರಾಗಿರುತ್ತಾರೆ. ಅವರ ಸಮಾಧಿ ಇಲ್ಲೇ ಇದೆ. ಇಲ್ಲಿನ ಗುರು ಬಾಂಧವರೊಬ್ಬರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲಿದ್ದಾರೆ. क्या शुभ नाम है? राम कल्याण सैनिक कोटा से। जी, इस आश्रम के बारे में थोड़ा सा बताओ। यही सब ध्यान किया। पहले काजलवास में ध्यान किया, जी वहाँ भी रहते थे बाबा गंगाईनाथ। जी। मैंने 3-10 छिन्नम को गुरुदेव से दीक्षा ली कोटा में, सियाग जी से। सियागी से। हाँ और मेरे जीवन के हर कार्य बनते हुए देखा मैंने, जी गृहस्थी की और दूसरे आध्यात्मिक की। मेरे बच्चे की माँ है, उसको गुरुदेव जो बताते हैं सब अनुभव है। आगे पीछे की घटना देखना, अच्छी तीसरा नेत्र खुलना, पूरे अनुभव है, सारे अनुभव। अच्छा। और यहाँ तक मैंने आदमी मरकर जिंदा होते हुए देखा है सर। बहुत बड़ी कृपा है गुरुदेव की। बीमारी सब ठीक होती है। ಹೌದು, ಗುರು ಬಾಂಧವರಾದ ರಾಮ್ ಕಲ್ಯಾಣ್ ಸೇನಿಯವರು ಹೇಳುವ ಪ್ರಕಾರ ಈ ಒಂದು ಬಾಬಾ ಶ್ರೀ ಗಂಗಾನಾಥ್ಜಿಯವರ ಸಮಾಧಿ ಸ್ಥಳ ಅತ್ಯಂತ ಚಮತ್ಕಾರಿಕ ಮತ್ತು ಅಪಾರ ಶಕ್ತಿಯನ್ನು ಹೊಂದಿರುವ ಸ್ಥಳವಾಗಿದೆ. ಇಲ್ಲಿ ಬಂದು ಯಾರಾದರೂ ಕೂಡ ಧ್ಯಾನ ಮಾಡಿದರೆ ಅವರಿಗೆ ಅನುಭವದಲ್ಲಿ ಹೇಳಲಾಗದ, ಮಾತಿನಲ್ಲಿ ವರ್ಣಿಸಲಾಗದ ಅನುಭವಗಳಾಗುವುದು ಖಂಡಿತ. ಯಾಕಂದರೆ ಒಬ್ಬ ಯೋಗಿಯ ಶಕ್ತಿ ಅವರ ಸಮಾಧಿ ಸ್ಥಳದಲ್ಲಿದೆ ಅಂತ ಹೇಳ್ತಾರೆ. ಇಂಥ ಒಂದು ಅನುಭವವನ್ನು ಪಡೆಯಲು ಭಾರತಾದ್ಯಂತ ಮತ್ತು ಪ್ರಪಂಚಾದ್ಯಂತ ಅನೇಕ ಜನರು ಇಲ್ಲಿ ಬಂದು ಧ್ಯಾನವನ್ನು ಮಾಡ್ತಾರೆ. ಹಾಗೆ ನಮ್ಮ ಶಿವಮೊಗ್ಗದ ಗುರು ಬಾಂಧವರು ಹಾಗೂ ನಮ್ಮ ಕರ್ನಾಟಕಾದ್ಯಂತ ಅನೇಕ ಗುರು ಬಾಂಧವರು ಈ ಸ್ಥಳಕ್ಕೆ ಹೋಗಿ ಧ್ಯಾನವನ್ನು ಮಾಡಿ ವಿಶೇಷ ಅನುಭವವನ್ನು ಹೊಂದಿದ್ದಾರೆ. ಮತ್ತು ಆ ಪ್ರದೇಶಕ್ಕೆ ಭೇಟಿ ನೀಡಿ ಬಂದ ನಂತರ ಅವರ ಜೀವನದಲ್ಲಿ ಅಮೂಲಾಗ್ರ ಒಂದು ಬದಲಾವಣೆ ಕೂಡ ಆಗಿದೆ. ಈ ರೀತಿಯ ಅನುಭವಗಳನ್ನು ಅನೇಕ ಗುರು ಬಾಂಧವರು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಇಂಥ ಒಂದು ಸಮಾಧಿ ಸ್ಥಳಕ್ಕೆ ಭೇಟಿ ನೀಡಿ ಧ್ಯಾನವನ್ನು ಮಾಡಿದರೆ ನಮಗೆ ವಿಶೇಷ ಅನುಭವ ಸಿಗುವುದಂತೂ ನಿಜವಾದ ಒಂದು ಮಾತಾಗಿದೆ.